ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಮಧ್ಯಂತರ ಜಾಮೀನಿನಲ್ಲಿ ಈಗಿದ್ದಾರೆ ಹೊರಗಡೆ. ಆದ್ರೆ ಮಧ್ಯಂತರ ಜಾಮೀನಿಗಾಗಿ ಆರೋಪಿ ದರ್ಶನ್ ಸರ್ಜರಿ ನಾಟಕ ಆಡಿದ್ರ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಜಾಮೀನು ಪಡೆದು 3 ವಾರ ಆದ್ರೂ ಸಹ ದರ್ಶನ್ಗೆ ಸರ್ಜರಿ ಆಗಿಲ್ಲ. ಕೊಲೆ ಆರೋಪಿ ದರ್ಶನ್ ಬೆನ್ನು ನೋವಿಗೆ ಸರ್ಜರಿ ಹಾಗಾದ್ರೆ ಯಾವಾಗ ಆಗತ್ತೆ? ಹೈಕೋರ್ಟ್ಗೆ ಸಲ್ಲಿಕೆಯಾಗಿದೆ ದರ್ಶನ್ ಮೆಡಿಕಲ್ ರಿಪೋರ್ಟ್ ಸಲ್ಲಿಸಲಾಗಿದೆ ಬಿಜಿಎಸ್ ಆಸ್ಪತ್ರೆಯ ವೈದ್ಯರಿಂದ. ಹೈಕೋರ್ಟ್ಗೆ ಸಲ್ಲಿಕೆಯಾದಂತಹ ರಿಪೋರ್ಟ್ ನಲ್ಲಿ ಹಾಗಾದ್ರೆ ಏನಿದೆ? ಈಗಾಗಲೇ ಹೈಕೋರ್ಟ್ಗೆ ಬಿಜಿಎಸ್ ಆಸ್ಪತ್ರೆಯ ವೈದ್ಯರು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಸರ್ಜರಿ ಅಂತ ಹೇಳ್ಕೊಂಡು ಹೊರಗಡೆ ಜಾಮೀನನ್ನ ಪಡೆದಿದ್ದಾರೆ. ಆದ್ರೆ ಇನ್ನೂ ಸಹ ಸರ್ಜರಿ ಆಗಿಲ್ಲ. ಹಾಗಾದ್ರೆ ಡಾಕ್ಟರ್ಸ್ ಕೊಟ್ಟಂತಹ ರಿಪೋರ್ಟ್ ನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಸ್ಪೈನಲ್ ಕಾರ್ಡ್ ಸರ್ಜರಿಗೆ ಒಂದು ನಟ ದರ್ಶನ್ ಇನ್ನೂ ಕೂಡ ಒಪ್ಪಿಲ್ಲ. ಆಪರೇಷನ್ಗೆ BP ಫ್ಲಕ್ಚುಯೇಷನ್ ಕೂಡ ಸಮಸ್ಯೆ ಆಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಆ ಮೆಡಿಕಲ್ ರಿಪೋರ್ಟ್ನ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸರ್ಜರಿಗೆ ದರ್ಶನ್ ಒಪ್ತಾ ಇಲ್ಲ. ಮತ್ತೊಂದು ಕಡೆ BP ಕೂಡ ಸಪೋರ್ಟ್ ಮಾಡ್ತಾ ಇಲ್ವಂತೆ. BP ಏರಿಳಿತದಿಂದ ಆಪರೇಷನ್ ಆಗ್ತಿಲ್ಲ ಅಂತ ವೈದ್ಯರು ವರದಿಯನ್ನ ಕೊಟ್ಟಿದ್ದಾರೆ. ವರದಿಯಲ್ಲಿ 2 ಮುಖ್ಯ ಅಂಶ ಇದೆ. ಒಂದು, ದರ್ಶನ್ ಒಪ್ತಾ ಇಲ್ಲ, ಮತ್ತೊಂದು BP ಸಮಸ್ಯೆ. ಈ ಎರಡರ ಬಗ್ಗೆಯೂ ಕೂಡ ಉಲ್ಲೇಖ ಆಗಿದೆ. 6 ವಾರ ಮಧ್ಯಂತರ ಜಾಮೀನಿನಲ್ಲಿ ಹೊರಗಿರುವಂತಹ ದರ್ಶನ್ ಈಗಾಗಲೇ 3 ವಾರ ಕಳೆದು ಹೋಗಿದೆ. ಇನ್ನೂ ಕೂಡ ಆಪರೇಷನ್ ಆಗಿಲ್ಲ. ಆದರೆ ಜಾಮೀನು ಪಡೆಯುವಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಬಲವಾಗಿ ವಾದಿಸಿದ್ದೇನೆ, ತಕ್ಷಣಕ್ಕೆ ದರ್ಶನ್ಗೆ ಸರ್ಜರಿ ಆಗಬೇಕು. ತೀವ್ರ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಒಂದು ವೇಳೆ ಸರ್ಜರಿ ಆಗದೆ ಹೋದರೆ ಅವರಿಗೆ ಲಕ್ವ ಹೊಡೆದು ಬಿಡುತ್ತೆ ಅನ್ನುವಂತಹದ್ದನ್ನೇ ವಕೀಲರು ಪ್ರಮುಖವಾಗಿ ವಾದಿಸಿದ್ರು. ಆದರೆ ಈಗ ದರ್ಶನ್ ಜೈಲಿನಿಂದ ಆಚೆ ಬಂದು 3 ವಾರ ಆಗಿದೆ. ಇನ್ನು ಉಳಿದಿರೋದು 3 ವಾರ ಮಾತ್ರ. ಇನ್ನೂ ಕೂಡ ಆಪರೇಷನ್ ಆಗಿಲ್ಲ. ಆಪರೇಷನ್ನ ಕುರಿತಾಗಿ ಈಗ ವೈದ್ಯರು ಕೋರ್ಟ್ಗೆ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಆ ರಿಪೋರ್ಟ್ನಲ್ಲಿ ಪ್ರಮುಖವಾಗಿ ದರ್ಶನ್ ಒಪ್ತಾ ಇಲ್ಲ, ಜೊತೆಗೆ BP ಸಮಸ್ಯೆಯೂ ಇದೆ ಅಂತ ಹೇಳಲಾಗ್ತದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್, ಇನ್ನೂ ಸಹ ದರ್ಶನ್ ಸರ್ಜರಿಯನ್ನೇ ಮಾಡಿಸ್ಕೊಂಡಿಲ್ಲ. ಸರ್ಜರಿ ಕಾರಣಕ್ಕಾಗಿ ಜಾಮೀನನ್ನ ಪಡೆದುಕೊಂಡಿದ್ದಾರೆ, ಆದ್ರೆ ಸರ್ಜರಿ ಆಗಿಲ್ಲ. ಹಾಗಾದ್ರೆ ವೈದ್ಯರು ನೀಡಿದಂತಹ ರಿಪೋರ್ಟ್ ನಲ್ಲಿ ಏನಿದೆ? ಇದೆಷ್ಟು ಹಿನ್ನಡೆಯಾಗುವಂತಹ ಸಾಧ್ಯತೆ ಇದೆ ಕಾನೂನಿನ ದೃಷ್ಟಿಯಲ್ಲಿ ದರ್ಶನ್ಗೆ? ಪ್ರಗತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲ್ ಸೇರಿದ್ರು. ಆದ್ರೆ ಅದಾದ ನಂತರ ಅವರಿಗೆ ಆಗ್ತಾ ಇರುವಂತಹ ಆರೋಗ್ಯದ ಸಮಸ್ಯೆಯಿಂದಾಗಿ ಅತ್ಯಂತ ತುರ್ತಾಗಿ ಆಪರೇಷನ್ ಆಗಬೇಕು. ಅವ್ರಿಗೆ ಸಾಕಷ್ಟು ಸಮಸ್ಯೆಗಳಿದೆ. ಸ್ಪೈನಲ್ ಕಾರ್ಡ್ ಸಮಸ್ಯೆ ಇದೆ, ನರದ ಸಮಸ್ಯೆ ಆಗ್ತಾ ಇದೆ. ಅದು ನರದ ಸಮಸ್ಯೆಯಿಂದ ಕಾಲು ಊತ ಬಂದು ಅದು ಲಕ್ವ ಆಗುವ ಪ್ಯಾರಲೈಸಿಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತಹದ್ದು. ಆಪರೇಷನ್ ತೀರಾ ತುರ್ತಾಗಿ ಬೇಕಾಗಿರೋದ್ರಿಂದ ಅವ್ರಿಗೆ ಮಧ್ಯಂತರ ಜಾಮೀನು ಕೊಡಬೇಕು ಅಂತ ಹೇಳಿ ವಾದ ಮಾಡಿ ಅವರಿಗೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡ್ಕೊಳ್ಳಾಯ್ತು. ಆದ್ರೆ 6 ವಾರಗಳ ಕಾಲ ಹೊರಗಡೆ ಬಂದಂತ ದರ್ಶನ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಆಗ್ತಾ ಇರುವಂತಹ ಟ್ರೀಟ್ಮೆಂಟ್ ಏನು ಅನ್ನುವಂಥದ್ದು ಸಾಮಾನ್ಯವಾಗಿರುವಂತಹ ಕುತೂಹಲ. ಈಗಾಗಲೇ 6 ವಾರದಲ್ಲಿ 3 ವಾರ ಕಳೆದೋಗಿದೆ. ಅತ್ಯಂತ ತುರ್ತು ಆಪರೇಷನ್ ಬೇಕು ಅಂತೇಳಿ ಹೊರಗಡೆ ಬಂದಂತವ್ರು ಈವರೆಗೂ ಕೂಡ ಆಪರೇಷನ್ಗೆ ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ 3 ವಾರದಲ್ಲಿ 2 ಬಾರಿ BGS ವೈದ್ಯರು ಹೈಕೋರ್ಟ್ಗೆ ಒಂದು ಸೀಲ್ಡ್ ಕವರ್ ಅಲ್ಲಿ ರಿಪೋರ್ಟ್ ಗಳನ್ನ ಕೂಡ ಕೊಟ್ಟಿರುವಂತದ್ದು. ಅದರಲ್ಲಿ ಇರುವಂತದ್ದು ಏನಂದ್ರೆ, ಎಲ್ಲ ಒಂದ್ ಕಡೆ ದರ್ಶನ್ಗೆ ಏನು ಸಮಸ್ಯೆಗಳಾಗ್ತಾ ಇದನ್ನ ನಾವು ತಪಾಸಣೆ ಮಾಡಿದ್ದೇವೆ, ಮತ್ತೆ ಮುಂದೆ ಅವರಿಗೆ ಆಪರೇಷನ್ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ದರ್ಶನ್ಗೆ ಬಿಡಿಸಿ ಹೇಳಲಾಗಿರುವಂತದ್ದು. ಅಂದ್ರೆ ಆಪರೇಷನ್ ಆದ್ರೆ ಮುಂದೆ ಏನ್ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಅವ್ರಿಗೆ ಬಿಡಿಸಿ ಹೇಳಿದ್ವಿ. ಆದ್ರೆ ಎಲ್ಲೊಂದ್ ಕಡೆ ಇನ್ನೂ ದರ್ಶನ್ ಆಪರೇಷನ್ಗೆ ಒಪ್ತಾ ಇಲ್ಲ ಅನ್ನುವಂಥದ್ದು. ಆತ ಒಪ್ಪಿದ್ದೇ ಆದಲ್ಲಿ ನಾವು ಆಪರೇಷನ್ ದಿನಾಂಕವನ್ನ ನಿಗದಿ ಮಾಡ್ತೇವೆ ಅನ್ನುವಂಥದ್ದನ್ನ 2 ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಮತ್ತೆ ನಿನ್ನೆ ಹೈಕೋರ್ಟ್ಗೆ ಕೊಟ್ಟಂತ ಒಂದು ವರದಿಯಲ್ಲಿರುವಂತದ್ದು BP ವೇರಿಯೇಷನ್ ಆಗ್ತಾ ಇದೆ. BP ವೇರಿಯೇಷನ್ ಇದ್ರ ಸಂದರ್ಭದಲ್ಲಿ ಅಂದ್ರೆ ಶುಗರ್ ಕಂಟ್ರೋಲಿಗೆ ಬರಬೇಕು, BP ಕಂಟ್ರೋಲಿಗೆ ಬರಬೇಕು. ಇಂಥ ಸಂದರ್ಭದಲ್ಲಿ ಕೂಡ ಯಾವುದೇ ರೋಗಿಗೆ ಆಪರೇಷನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ವೈದ್ಯರು ಸಾಮಾನ್ಯವಾಗಿ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ BP ವೇರಿಯೇಷನ್ ಇರೋದ್ರಿಂದ ಒಂದು ಏನೋ ಆಪರೇಷನ್ ಏನೋ ದಿನಾಂಕವನ್ನು ನಿಗದಿ ಮಾಡ್ಲಿಕ್ಕೆ ನಾವು ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಆರೋಪಿ ಅಂದ್ರೆ ಪೇಷಂಟ್ ಕೂಡ ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ವರದಿಯಲ್ಲಿ ಉಲ್ಲೇಖ ಆಗ್ತಾ ಇರುವಂತದ್ದು. ಇದನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಹೈಕೋರ್ಟ್ ಮುಂದೆ ಅವರು ಎಲ್ಲ ಒಂದ್ ಕಡೆ ಸುಳ್ಳು ಮಾಹಿತಿಯನ್ನ ಕೊಟ್ಟು ಅಥವಾ ಎಲ್ಲ ಒಂದ್ ಕಡೆ ಏನೋ ಜಾಮೀನನ್ನ ಪಡ್ಕೊಳ್ಳಿಕ್ಕೆ ಮಧ್ಯಂತರ ಜಾಮೀನನ್ನ ಪಡ್ಕೊಳ್ಳಿಕ್ಕೋಸ್ಕರ ಆರೋಗ್ಯ ತೀವ್ರ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಕೂಡ ಅನ್ನುವಂತ ಮಾಹಿತಿಗಳಿರುವಂತದ್ದು. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮತ್ತೆ ರೆಗ್ಯುಲರ್ ಬೇಲ್ ಪಿಟಿಷನ್ ಕೂಡ ಹೈಕೋರ್ಟ್ ಅಲ್ಲಿ ಇರುವಂತದ್ದು. ಈ 2 ಪಿಟಿಷನ್ ಗಳ ಮೇಲೆ ಕೂಡ ಈ ಒಂದು ವೈದ್ಯಕೀಯ ವರದಿ ಒಂದಷ್ಟು ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕಿದೆ. ರಮೇಶ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಬೆಡ್ ಮೇಲಿರುವಂತಹ ದರ್ಶನ್ಗೆ ಹೆಚ್ಚುವರಿ ಸಂಕಷ್ಟ ಎದುರಾಗ್ತಾ ಇದೆ. ಇವತ್ತು ಕೋರ್ಟ್ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ
ಸಲ್ಲಿಕೆ ಮಾಡಲಾಗುತ್ತೆ ಕೋರ್ಟ್ಗೆ. 57ನೇ ಸಿಸಿಎಚ್ ಕೋರ್ಟ್ಗೆ ಸಲ್ಲಿಕೆಯಾಗಲಿದೆ ಚಾರ್ಜ್ ಶೀಟ್. ಶೆಡ್ನಲ್ಲಿ ತೆಗೆಸಿಕೊಂಡಂತಹ ಫೋಟೋವನ್ನ ರಿಟ್ರೀವ್ ಮಾಡಿದೆ ಕಾಕಿ. ನಟ ದರ್ಶನ್ಗೆ ಕಂಟಕವಾಗಲಿದೆ ಈ ಹೆಚ್ಚುವರಿ ಚಾರ್ಜ್ ಶೀಟ್. ಘಟನಾ ಸ್ಥಳದಲ್ಲಿ ತೆಗೆಸಿದಂತಹ ಫೋಟೋ ಸಮೇತ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ ಇವತ್ತು. ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ ನಿಂದ ಫೋಟೋವನ್ನ ಸಹ ರಿಟ್ರೀವ್ ಮಾಡಿದ್ದಾರೆ. ಇವತ್ತು ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಎಸ್ ದರ್ಶನ್, ನಾವು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇರೋದು ನಿಜಕ್ಕೂ ಕೂಡ ಕಂಟಕ ಆಗುತ್ತಾ? ಎಸ್ ರಮೇಶ್, ನಾವು ನೋಡ್ತಾ ಇದ್ದೀವಿ ಮರ್ಡರ್ ಕೇಸ್ನಲ್ಲಿ ಈಗಾಗಲೇ ದರ್ಶನ್ಗೆ ಸಾವಿರಾರು ಪುಟಗಳ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧವಾಗಿಯೇ ಚಾರ್ಜ್ ಶೀಟಲ್ಲಿ ಕೆಲವೊಂದಿಷ್ಟು ಅಂಶಗಳಿದೆ. ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ಇದು ಎಷ್ಟರ ಮಟ್ಟಿಗೆ ಕಂಟಕ ಆಗುತ್ತೆ? ಜೊತೆಗೆ ಈ ಒಂದು ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾಗಿ ಪೊಲೀಸರು ಯಾವೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ? ವೀಣಾ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲ ಪ್ರಾಥಮಿಕ ಚಾರ್ಜ್ ಶೀಟ್ ಅನ್ನು ಸುಮಾರು 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಏನು ಕಂಪ್ಲೀಟ್ ಆಗಿಲ್ಲ. ಈ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಬೇಕು ಅಂತೇಳಿ ಹಿಂದೆ ಕೋರ್ಟ್ ನಲ್ಲಿ ಅನುಮತಿಯನ್ನು ಪಡ್ಕೊಂಡು ಆ ಒಂದು ಹಿನ್ನೆಲೆಯಲ್ಲಿ ತನಿಖೆಯನ್ನು ಮುಂದುವರಿಸಿದ್ರು. ಆ ತನಿಖೆ ಬಹುತೇಕ ಮುಕ್ತಾಯ ಆಗಿದೆ ಅನ್ನುವಂತ ಮಾಹಿತಿಗಳಿರುವಂತಹದ್ದು. ಮತ್ತೆ ಈ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಅವಧಿಯಲ್ಲಿ ಇನ್ವೆಸ್ಟಿಗೇಷನ್ ಒಂದಷ್ಟು ಪ್ರಮುಖವಾದಂತಹ ಸಾಕ್ಷ್ಯಗಳು ಲಭ್ಯ ಆಗಿದೆ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಒಂದು 20 ಜನರ ಸಾಕ್ಷ್ಯವನ್ನ ದಾಖಲು ಮಾಡಿಕೊಳ್ಳಲಾಗಿರುವಂತದ್ದು. ಮತ್ತೆ ಬಾಕಿ ಇದ್ದಂತ FSL ಮತ್ತೆ ಸೈಂಟಿಫಿಕ್ ವರದಿಗಳನ್ನ ಪಡ್ಕೊಳ್ಳಲಾಗಿದೆ. ಅದರ ಜೊತೆಗೆ ಆರೋಪಿಗಳಾಗ್ಲಿ ಪ್ರತ್ಯಕ್ಷದರ್ಶಿಗಳ ಮೊಬೈಲ್ಗಳೇನು ರಿಟ್ರೈವ್ ಕಳಿಸಲಾಗಿತ್ತು ಅದರ ರಿಪೋರ್ಟ್ಗಳು ಸಿಕ್ಕಿರುವಂತದ್ದು. ಅಂತಹ ರಿಪೋರ್ಟ್ಗಳ ಪೈಕಿ ಪುನೀತ್ನ ಮೊಬೈಲ್ ನಲ್ಲಿ ಒಟ್ಟು 8 ಫೋಟೋಗಳನ್ನ ರಿಟ್ರೈವ್ ಮಾಡಲಾಗಿರುವಂತದ್ದು. ಆ ಫೋಟೋಗಳು ಏನು ಘಟನೆ ನಡೆದ ದಿನ ಪಟ್ಟಣಗೆರೆಯ ಶೆಡ್ ನಲ್ಲಿ ದರ್ಶನ್ ಇತರೆ ಆರೋಪಿಗಳ ಜೊತೆ ಅಂದ್ರೆ ಚಿತ್ರದುರ್ಗದಿಂದ ಬಂದಂತಹ ಅನುಕುಮಾರ್ ಆಗ್ಲಿ ಜಗ್ಗ ಆಗ್ಲಿ ರವಿಶಂಕರ್ ಜೊತೆ ದರ್ಶನ್ ನಿಂತು ಫೋಟೋವನ್ನ ತೆಗೆದ್ರು. ರ್ಯಾಂಗ್ಲರ್ ಕಾರ್ ಮುಂದೆ ನಿಂತು ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ. ಇದು ಆದ್ರೆ ದರ್ಶನ್ ಆ ಒಂದು ಘಟನಾ ಸ್ಥಳದಲ್ಲಿ ಬಂದಿದ್ರು ಅನ್ನೋದು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಮತ್ತೊಂದು ಪ್ರಮುಖವಾದ ಸಾಕ್ಷಿಗಳಿರುವಂತದ್ದು. ಯಾಕೆಂದ್ರೆ ಸೆಷನ್ಸ್ ಕೋರ್ಟ್ ಮುಂದೆ ದರ್ಶನ್ ಪರ ವಕೀಲರು ವಾದ ಮಾಡುವ ಸಂದರ್ಭದಲ್ಲಿ ದರ್ಶನ್ನೇ ಹೋಗಿದ್ದ ಅನ್ನುವಂಥದ್ದಕ್ಕೆ ಏನ್ ಸಾಕ್ಷಿಗಳಿದೆ, ಆತನ ಮೊಬೈಲ್ ನ ಏನೋ ಒಂದು ನೆಟ್ವರ್ಕ್ ಅಲ್ಲಿ ಸಿಕ್ತು ಅನ್ನುವಂತ ಕಾರಣಕ್ಕೆ ಆ ದರ್ಶನ್ ಅಲ್ಲಿ ಇದ್ದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆ ನಂಬರ್ ದರ್ಶನ್ ಹೆಸರಲ್ಲಿ ಕೂಡ ಇರಲ್ಲ, ಯಾರೋ ಹೇಮಂತನವರ ಹೆಸರಲ್ಲಿದ್ದಾರೆ ಇತ್ತು ಅನ್ನುವಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ ದರ್ಶನ್ ಆ ಒಂದು ಘಟನಾ ಸ್ಥಳಕ್ಕೆ ಹೋಗಿದ್ರು, ಮತ್ತೆ ಇತರೆ ಆರೋಪಿಗಳ ಜೊತೆ ಆತ ಅವತ್ತು ಸೇರ್ಕೊಂಡಿದ್ರು ಅನ್ನುವಂಥದ್ದು. ಮತ್ತೆ ಪ್ರತ್ಯಕ್ಷದರ್ಶಿಗಳಾಗ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳಾಗ್ಲಿ ದರ್ಶನ್ ಅಸಾಲ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳಿರುವಂತದ್ದು. ಅದಕ್ಕೆ ಒಂದು ಕೊಲಾಬರೇಟಿವ್ ಎವಿಡೆನ್ಸ್ ಆಗಿದ್ದು ಅತ್ಯಂತ ಪ್ರಮುಖವಾಗುತ್ತೆ. ಹಾಗಾಗಿ ದರ್ಶನ್ ಆ ಒಂದು ಪಟ್ಟಣಗೆರೆ ಶೆಡ್ಡಿಗೆ ಹೋಗಿದ್ದಾಗ್ಲಿ ಅಸಾಲ್ಟ್ ಮಾಡಿದ್ದಾಗ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಓರಲ್ ಎವಿಡೆನ್ಸ್ ಗಳಾಗಿದ್ದಾವೆ, ಜೊತೆಗೆ FSL ಎವಿಡೆನ್ಸ್ ಗಳಿದೆ, ಫೋಟೋ ಎವಿಡೆನ್ಸ್ ಇದೆ. ಈ ಎಲ್ಲವೂ ಅಂದ್ರೆ ಏನು ಬಾಕಿ ಇತ್ತು ಆ ಎಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಸುಮಾರು 1300 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸಿದ್ದಾರೆ. ಇವತ್ತು ಮಧ್ಯಾಹ್ನದ ಹೊತ್ತಿಗೆ CCH 57 ಕೋರ್ಟ್ಗೆ ಈ ಸಲ್ಲಿಕೆ ಆಗುತ್ತೆ ಅನ್ನುವಂಥದ್ದು. ಮತ್ತೆ ಇಲ್ಲಿ ಬರುವಂತಹ ಒಂದೊಂದಷ್ಟು ಅಂಶಗಳು, ಏಕೆಂದ್ರೆ ಈಗಲೇ ಪ್ರಾಥಮಿಕ ಚಾರ್ಜ್ ಶೀಟ್ ನಲ್ಲಿ ಕೂಡ ದರ್ಶನ್ ಆಗ್ಲಿ ಮತ್ತೆ ಗ್ಯಾಂಗ್ ಆಗ್ಲಿ ಈ ಒಂದು ಕೃತ್ಯವನ್ನ ಅಂದ್ರೆ ಅಲ್ಲೇ ಮಾಡಿ ಕೊಲೆ ಮಾಡಿದ್ದಾರೆ ಅಂತದಕ್ಕೆ ಪೂರಕವಾದಂತಹ ಎಲ್ಲ ಸಾಕ್ಷಿಗಳಿದ್ವು. ಅದಕ್ಕಿನ್ನೊಂದಷ್ಟು ಹೆಚ್ಚುವರಿ ಸಾಕ್ಷಿಗಳೇನ್ ಸಿಗುತ್ತೆ ಅದು ಮುಂದಿನ ಹಂತದಲ್ಲಿ ಟ್ರಯಲ್ ನಲ್ಲಿ ದರ್ಶನ್ಗಾಗ್ಲಿ ಇತರ ಆರೋಪಿಗಾಗ್ಲಿ ಸಾಕಷ್ಟು ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.